ಈ ಮೇಡಮ್ ಯಾಕೆ ಕಾಲ್ ಮಾಡಕತ್ಲ? ಒಂದು ಸರಿ ಏನೋ ಚಂದ ಮಾತಾಡ್ಸ್ಕೊಳು, ಈಕೇನು ಹಿಂದೆ ಬಿದ್ದು ಬಿಟ್ಲಲ್ಲ. ಮೊದ್ಲು ಈಕಿನ ಕಾಟ ತಡ್ಕೊಂಡು ಸಾಕಾಗೈತಿ. ಮತ್ತೆ ಕಾಟ ಹಚ್ಚಿದ್ಲೇನು? ಏ ವಾ. ಹಲೋ ಮೇಡಮ್, ಹೇಳ್ರಿ. ಇಷ್ಟು ಲೇಟ್ ಕಾಲ್ ಮಾಡಿರಿ, ಏನಾಯ್ತು? ಸಾರಿ ಸೂರ್ಯ, ಮಲ್ಕೊಂಡಿದ್ರಾ? ಇಲ್ಲ ಮೇಡಮ್, ಈಗ ಮಲ್ಕೋಬೇಕಂದಿದ್ದೆ. ಯಾಕೆ, ಏನಾಯ್ತು? ಏನೇ ಅರ್ಜೆಂಟ್? ಇಲ್ಲ ಸೂರ್ಯ, ನೀವು ನಮ್ಮ ಡ್ಯಾಡಿಗೆ ಏನೇ ಹೇಳ್ತಿರಲ್ಲ, ಮುಂಜಾನೆ ಫುಲ್ ನರ್ವಸ್ ಆಗಿದ್ರು, ಈಗ ನೋಡಿದ್ರೆ ಫುಲ್ ಹ್ಯಾಪಿ ಆಗಿಬಿಟ್ಟಾರ. ಅದು ನೋಡಿ ನಂಗೆ ಟೆನ್ಷನ್ ಆಗಕತ್ತು, ಅದಕ್ಕೆ ಕಾಲ್ ಮಾಡಿದೆ ನಿಮ್ಗೆ. ಅದಕ್ಕೆ ಯಾಕೆ ಟೆನ್ಷನ್ ತಗೋತೀರಿ ಮೇಡಮ್? ಇಲ್ಲ ಸೂರ್ಯ, ಮತ್ತೆ ನಮ್ಮ ಡ್ಯಾಡಿ ಏನೋ ಪ್ಲ್ಯಾನ್ ಮಾಡ್ಯಾರ. ಹಾಂ, ನಂಗೆ ಅನ್ಸಾಕತೈತಿ ಮತ್ತೆ ನಿನಗೆಲ್ಲ ಯಾಮಾರಿಸ್ತಾರ ಅಂತ ಅನ್ಸಾಕತೈತಿ. ಅದಕ್ಕೆ ನಿನಗೆ ಹೇಳ್ಬೇಕಂದೆ. ನಾಳೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರು. ಅವ್ರು ಏನೋ ಹೇಳೋದು ಕೂಡ ನಂಬಕ್ಕೆ ಹೋಗ್ಬೇಡ. ಮೊದಲು ನಂಗೆ ಒಂದು ಸ್ವಲ್ಪ ಚೆಂದಾಗೆಲ್ಲ ಚೆಕ್ ಮಾಡು. ಹಾಂ, ಅದಕ್ಕಂತೇಳಿ ಹೇಳಾಕಚ್ಚಿದೆ ನಿಂಗೆ. ಹೌದಾ ಮೇಡಮ್? ಆಯ್ತು ರೀ ಮೇಡಮ್, ನಾವು ಹುಷಾರಾಗಿರ್ತೀನಿ ತೋರಿ. ಯು ಡೋಂಟ್ ವರಿ. ಒಂದು ಸರಿ ಮೋಸ ಹೋಗಿನಂತ ಇನ್ನೊಮ್ಮೆ ಮೋಸ ಹೋಗಕ್ಕೆ ನಾವು ಹುಚ್ಚಲ್ರಿ. ನಂಗೆ ಗೊತ್ತೈತ್ರಿ. ನೀವೇನು ಚಿಂತೆ ಮಾಡಬೇಡ್ರಿ, ಆರಾಮ್ ಮಕ್ಕೋರಿ. ಆಯ್ತು ರೀ ಮೇಡಮ್, ನಾ ಇಡ್ತೀನಿ ರೀ. ಸೂರ್ಯ ಸೂರ್ಯ, ನನ್ನ ಮಾತು ಕೇಳು. ಏನೋ ಒಂದು 5 ನಿಮಿಷ ಒಂದು ಸರಿ ಚಂದ ಮಾತಾಡ್ಕೊಳ್ಳೆ. ಏನು ತಲೆ ಮೇಲೆ ಬರಕತ್ತ. ನಿನ್ನ ದೂರ ಇರೋದೇ ಭಾಳ ಒಳ್ಳೇದು. ಇಲ್ಲಕ್ಕಂದ್ರೆ ನನ್ನ ಮತ್ತೆ ಮೊದ್ಲಿನಂಗೆ ಕಾಡ್ಕೋತಿ ಕುಂದಿರ್ತಾ. ಯವ್ವಾ, ಈಕಿನೂ ಇವ್ರಪ್ಪನೂ ಈ ಕಡೆ ಕೆಲಸ ಬಿಡೋಕ್ಕೂ ಆಗಲ್ಲ, ಈ ಕಡೆ ಮಾಡೋಕ್ಕೂ ಆಗಲ್ಲ. ಎಂಥ ಪರಿಸ್ಥಿತಿ ಅಂತ ತಂದ್ಕೊಂಡೆ ಅಂತ ಅನ್ಸಾಕತೈತಿ. ಹಂಗಾರ ಸಾಕಾಗೋಗಿತ್ತು ಇವ್ರ ಕಾಲಕ್ಕೆ. ಮೊದ್ಲು ಸಣ್ಣ ಕೆಲಸ ಇದ್ರು ನೆಮ್ಮದಿಯಿಂದ ಕೆಲಸ ಮಾಡಿ ಮನೆಗೆ ಬಂದು ಕೂತಿದ್ದೆ. ಇದೇನು ದೊಡ್ಡ ಕೆಲಸ, ರೊಕ್ಕ ಹೆಚ್ಚಿದ್ದಂಗೆ ನೆಮ್ಮದಿನೂ ಇರಲ್ಲ ಅನ್ನೋದು ಕರೆ ನೋಡು. ಹಂಗಾಗಿತ್ತು ನಂಗಾರ. ರಾತ್ರಿ ಎಲ್ಲ ನಿದ್ದೆ ಆಗೋಲ್ತಿ. 2 ದಿನ ಆಯ್ತು. ಯಪ್ಪ. ಮತ್ತು ಇವ್ರಪ್ಪ ಏನು ಮಾಡ್ದು, ಏನು ಮಾಡಕತ್ತಾನು ಏನು ತಿಳಿಯವಲ್ತ. ಹೆಂಗೋ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಮಾಡ್ಕೊಂಡು ಮಲ್ಕೊಳಕತ್ತಿದ್ದೆ. ಫೋನ್ ಹಚ್ಚಿ ಮತ್ತೆ ನೆಮ್ಮದಿ ಕೆಡಿಸ್ಬಿಟ್ಲಿ ಕೇಳ್ಬೇಕಿ. ಏನು ಮಾಡಲಿ? ಹೋಲಿ ಬಿಡು, ಆಗಿದ್ದಾಯ್ತು. ಏನು ಮಾಡೋದು? ಬಿದ್ದೀನಿ ಬಾವ್ಯಾಗ. ಹೇಳಬೇಕು ನಾನು. ಈಸ್ಕೊಂಡ್ರೆ ಹೇಳ್ಬೇಕು, ಜಿಟ್ಕೊಂಡ್ರೆ ಹೇಳ್ಬೇಕು, ಹಗ್ಗ ಹಿಡ್ಕೊಂಡ್ರೆ ಹೇಳ್ಬೇಕು. ಒಟ್ಟು ನಾ ಎದ್ದು ಮ್ಯಾಲೆ ಬಂದೇ ಬರಬೇಕು. ಬಿಡುವುದಿಲ್ಲ ನಾರು ಈ ಸರಿ. ಫೈನಲಿ ನನ್ನ ರೂಮ್ ನನಗೆ ಸಿಕ್ತ. ಇಷ್ಟು ದಿನ ಮಲ್ಕೊಂಡಲ್ಲಿ ಭಿನ್ನ ಮೈಕೈ ಎಲ್ಲ ಹೊಡೆಯಕತ್ತೈತೆ. ಈಗ ನನ್ನ ಸಾಫ್ಟ್ ಬೆಡ್ ಮೇಲೆ ಮಲ್ಕೊಂಡು ಕೂಡ ಕೂತು ಕೂಡನೇ ಇಷ್ಟು ಸಂತೋಷ ಆಗಕತ್ತೈತಿ. ಮಲ್ಕೊಂಡು ಕೂಡ ಅದಕ್ಕೆ ನಿದ್ದೆನೇ ಬರ್ತೈತೆ ನೋಡಿ. ಅಮ್ಮ, ಖುಷಿ ಆಯ್ತು. ಅಮ್ಮ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ನನ್ನ ಬೇಬಿ ಅಕ್ಕ ಕಾಲ್ ಮಾಡಿಲ್ಲ. ಟೈಮ್ ಎಷ್ಟಾಯ್ತು, ಊಟ ಮಾಡೋಣ ಇಲ್ಲೋ? ಅವನೇ ಕಾಲ್ ಮಾಡ್ತೀನಿ ಅಂದಿದ್ದೆ, ಯಾಕೆ ಕಾಲ್ ಮಾಡಿಲ್ಲ? ಇವತ್ತ ವಿಡಿಯೋ ಕಾಲ್ ಮಾಡೋಣ. ಹಿಂಗಾದ್ರೂ ರೂಮ್ನಾಗ ಯಾರು ಇರಲ್ಲ, ಚಂದಾಗ ಒಂದು ಜೊತೆ ಮಾತಾಡೋಣ. ಭಾಳ ದಿನ ಆಯ್ತು ನೋಡ್ಬೇಕು ಅನ್ಸಕತ್ತೈತಿ. ಕಾಲ್ ಮಾಡ್ಲಲ್ಲವನು ಬೇಬಿ. ಹೇ ರೇಖಾ, ನೀ ಯಾಕಿಲ್ಲದಿ? ಅಮ್ಮ ಎಲ್ಲದಾಳ? ಅಮ್ಮ ಎಲ್ಲದಾರ ಅಂದ್ರೆ, ಅಮ್ಮ ಈ ರೂಮ್ ಬಿಟ್ಕೊಟ್ರು. ಯಾಕ? ಅವ್ರಿಗೆ ಇಲ್ಲೇನೋ ಮೈಕೈ ಹೊಡ್ಯಾಕತ್ತ, ಈ ಬೆಡ್ ಆಗಿ ಬರ್ಲಿಲ್ಲತ್ತ. ಅದಕ್ಕೆ ಅವರು ಅವ್ರ ರೂಮ್ನಾಗ ಹೋದ್ರು. ಇಲ್ಲೇ ಮಕ್ಕೋಮ್ಮ, ಇಲ್ಲೇ ರೂಮ ಅಂತ ಹೇಳಿ ಹೋದ್ರು ನಂಗೆ. ನೀನೇ ಏನೋ ಅಂತಿರ್ತಿ, ಕರೆ ಹೇಳ. 2 ದಿನ ಇದ್ರು, ಈಗ ಯಾಕೆ ಬಿಟ್ಟು ಹೋದ್ರು? ಅರೇ, ನಂಗೆ ಹೆಂಗೆ ಗೊತ್ತಾ ಶಶಿ? ನಾ ಸುಮ್ಮನೆ ನನ್ನ ಪಡಿಗೆ ನಾ ಕೆಲಸ ಮಾಡಕತ್ತಿದ್ದೆ. ಬಂದರು ಎಲ್ಲಿರು, ನನ್ನ ರೂಮಿಗೆ ಹೋಗ್ತೀನಿ ಅಂದರು. ಸೊ ನಾ ಬಂದೆ ಇಲ್ಲಿ. ನೀ ಏನಂತ ಕೆಲಸ ಮಾಡಕತ್ತಿದ್ದಿ? ನೀ ಏನು ಕೆಲಸನೇ ಮಾಡಲ್ಲಗಿ, ಬರೀ ಫೋನ್ಯಾಗೆ ಇದ್ದಿ. ನಾನು ನೋಡಕತ್ತೀನಿ, ಒಂದು 3 ದಿನ ಆಯ್ತು. ಅಯ್ಯ, ನೀನೇ ಹೇಳಿಲ್ಲ ಏನು ಕೆಲಸ ಮಾಡ್ಬೇಕಂದ್ರೆ ಏನೂ ಇಲ್ಲ. ನಿನ್ನ ಪಡೆಗೆ ನೀ ಇರು, ಫೋನ್ ತೊಗೊಂಡು ನೋಡ್ಕೊಂಡು ಮಾಡ್ಕೊಂಡಿರು, ಸುಮ್ಮನಿರು. ಆದರೆ ಏನು ಮಾತಾಡಬೇಡ, ಅಮ್ಮಗೆ ತ್ರಾಸ ಕೊಡ್ಬೇಡ ಅಂದೆ. ಅದಕ್ಕೆ ನನ್ನ ಪಡೆಗೆ ನಾ ಫೋನ್ಯಾಗ ಇರ್ತೀನಿ. ಫೋನ್ಯಾಗಿರು ಅಂದ್ರೆ 24 ತಾಸು ಫೋನ್ಯಾಗೆ ಇರ್ತಿರ್ತೈತೇನೆ. ಮನೆಗೆ ಕೆಲಸ ಇಟ್ಟಿರ್ತೈತಿ. ಮನ್ಯಾಗ ಎಷ್ಟು ಮಂದಿ ಬಂದಾರ? ನಿಮ್ಮ ಮನ್ಯಾಗ ಎಲ್ಲರೂ ಬಂದಾರ. ಅವ್ರಿಗೆ ಊಟ ಎಲ್ಲ ಅಕ್ಕಗಳೇ ಮಾಡ್ಬೇಕೇನು? ನಿನಗೇನಾಗೈತಿ? ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ಲ ಅವ್ರಿಗೆ. ಹಾಂ, ನಿಂಗೆ ಗೊತ್ತೈತಿಲ್ಲ ನಂಗೆ ಅವೆಲ್ಲ ಕೆಲಸ ಬರಲ್ಲ ಅಂತ. ಬರಲ್ಲ ಅಂದರೆ ಬಿಡುದಿರ್ತೈತೇನು? ಕಲಿಬೇಕು. ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಎಲ್ಲ ಮಾಡ್ಲಿಕ್ಕಂದ್ರು ಏನಾರು ಕಟ್ ಮಾಡಿದೆ, ಏನಾರು ಒಗ್ಗರಣೆ ಹಾಕಿದೆ, ಏನಾರು ಮಾಡಿದೆ, ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕು. ಇಲ್ಲಿ ಬರೀ ಕೂತು ಮೊಬೈಲ್ ನೋಡಿದ್ರೆ ಹೆಂಗೆ ನಡೀತೈತಿ? ಹೆಂಗೆ ನಡೀತೈತೆ ಅಂದರೆ ನೀನೇ ಹೇಳಿ ಮೊಬೈಲ್ ನೋಡಂತ. ನಾ ಮೊಬೈಲ್ ನೋಡಂದ್ರೆ 24 ತಾಸು ಮೊಬೈಲ್ ನೋಡಂದಿಲ್ಲ ನಿನಗೆ? ಹಾಂ, ಅವ್ರ ಬಾಯಿಗೆ ಹತ್ತಬೇಡ, ಅವ್ರಿಗೆ ವಾಪಸ್ ಅನ್ನಕ್ಕೆ ಹೋಗ್ಬೇಡ. ಫೋನ್ ನೋಡ್ಕೋತೀವ್ರು ಓದ್ತಾ ಹೇಳಿದ್ ನಾ 24 ತಾಸು ನಿಂಗೆ ಬರೀ ಮೊಬೈಲೇ ನೋಡ್ಕೊತ ಕುಂದ್ರೆ ತಂದಿಲ್ಲ. ಅಷ್ಟಕ್ಕೂ ನಿಮ್ಮ ಅಮ್ಮ ಅಪ್ಪ ತಮ್ಮ ಬಂದಾರ, ಅವ್ರ ಜೊತೆ ಇರೋ ಕಾಲ ಸ್ಪೆಂಡ್ ಮಾಡು. ಅವ್ರ ಜೊತೆ ಇರು. ಬರೀ ಫೋನ್ ನೋಡ್ಕೊತಿದ್ರೆ ಅವರಿಗೆಲ್ಲ ಊಟಕ್ಕೆ ಏನು ಬೇಕು, ಎಲ್ಲಿ ಬಿದ್ದಾರೆ, ಏನದಾರ ಅಂತ ಏನು ವಿಚಾರೇ ಇಲ್ಲ. ನೀನಾಯ್ತು, ನೀನು ಲೋಕ ಆಯಿತು, ನಿನ್ನ ಫೋನ್ ಆಯಿತು. ನಾನು ನೋಡಾಕತ್ತೀನಿ. ಯಾರ ಜೊತೆ ಮಾತಾಡಕತ್ತಿ ಫೋನ್ಯಾಗ? ನಿಮ್ಮ ಅಮ್ಮ ಇಲ್ಲೇ ಇದಾರೆ, ನಿಮ್ಮ ಅಪ್ಪ ಇಲ್ಲೇ ಇದಾರೆ, ನಿಮ್ಮ ತಮ್ಮನೂ ಇಲ್ಲೇ ಇದಾರೆ. ಮತ್ತೆ ಯಾರ ಜೊತೆ ನಿನ್ನ ಮಾತು? ನಾನು ಇಲ್ಲೇ ಇದ್ದೀನಿ. ಮತ್ತೆ ಯಾರ ಜೊತೆ ನಿನ್ನ ಮಾತಾಡೋದಿರ್ತೈತಿ, ಮೆಸೇಜ್ ಮಾಡೋದಿರ್ತೈತಿ? ಹೇಳಂಗೆ ಇವತ್ತು, ಹೇಳಂಗೆ ಕ್ಲಾರಿಟಿ ಕೊಡು. ಗೊತ್ತಿಲ್ಲ ನಂಗೆ. ಓ, ನಿನಗೇನು ಡೌಟ್ ಬಿತ್ತೇನು ಹಿಂಗೆಲ್ಲ ಕೇಳಕತ್ತಾನ? ಮಾತಾಡ, ಯಾಕೆ ಸುಮ್ಮಾದಿ? ಹಾಂ, ಕರೆ ಕೇಳಾಕತ್ ಕೂಡ ಮಾತು ನಿಂತು ಏನು? ಹೇಳಿ, ಏನು ಮಾಡಾಕತ್ತಿ ನೀನು ಫೋನ್ಯಾಗ? ಒಂದು ಹೋಗಿಲ್ಲಿ ಅವ್ರಿಗೆ ಹೆಲ್ಪ್ ಮಾಡು. ಅವರು ಬೇರೆ ಮನೆ ಅಂದ್ರೆ ತನ್ನ ಗಂಡನ ಮನೆ ಬಿಟ್ಟು ಇಲ್ಲಿ ಬಂದಾರ. ಅವು ಸೇವಾ ಮಾಡಕ್ಕೆ ನೀ ಸೊಸೆಯಾದಕ್ಕೆ ಕೂತಿಲ್ಲಿ ರಾಣಿ ಹಂಗೆ ಕೂತಿ. ನೀ ಅದೆಲ್ಲ ಕೆಲಸ ಮಾಡ್ಬೇಕು. ಅವ್ರಿಗೆ ಕುಂದಿರ್ಸಿ
ಅವರೇ ಮಾಡಕತ್ತಾರ ನಿನಗೆ ಕುಂದರ್ಸಿ. ನಾಚಿಕೆ ಬರಲ್ಲ ನಿನಗೆ? ಮನಿ ಸೊಸಿ ಅದಿ. ಹಾ, ಹೇಳಾಕತ್ರ ಮತ್ತೆ ನನಗೆ ವಾಪಸ್ ಮಾತಾಡ್ತಿ? ಏನ ಶಶಿ ಭಾಳ ಮಾತಾಡಕತ್ತಿಲ್ಲ, ನನ್ನ ಮೇಲೆ ಡೌಟ್ ಪಡಕತ್ತೀನಿ ನೀನು. ಹಾ, ಡೌಟ್ ಗ್ಯೂಟ್ ಅಲ್ಲ, ಕೇಳಾಕತ್ತೀನಿ, ಹೇಳ. ಹಾ, ಅಷ್ಟೇ, ಮತ್ತೇನೂ ಅಲ್ಲ. ಫೋನ್ ಹಿಡ್ಕೊಂಡು ಇದಕ್ಕೆ ಕುಂದಿರ್ತಿ? ಮಾಡಾಕ್ 108 ಕೆಲಸ ಅದಾವ ಮನ್ಯಾಗ. ಅದು ಬಿಟ್ಟು ಫೋನ್ ಹಿಡ್ಕೊಂಡು ಕುಂದಿರ್ತಿ ಅಂದ್ರೆ ನಾ ಸಹಜವಾಗಿ ಕೇಳವನಿ, ಏನು ಮಾಡಾಕತ್ತಿ ಫೋನ್ಯಾಗ? ಫೋನ್ ಕೊಡಿ ಇಲ್ಲಿ ನೋಡು, ನನ್ನ ಫೋನ್ ಕೊಡು. ಶಶಿ ನೀ ಚೇಂಜ್ ಆಗಿ. ಹಾ, ಮೊದ್ಲ ನನ್ನ ಮೇಲೆ ಡೌಟ್ ಪಡ್ತಿದ್ದಿಲ್ಲ, ಈಗ ನನ್ನ ಮೇಲೆ ನಿನಗೆ ಸಂಶಯ ಬರಾಕತ್ತೈತಿ, ಡೌಟ್ ಪಡಾಕತ್ತಿ. ನಾ ಯಾರ ಜೊತೆ ಮಾತಾಡ್ತೀನಿ? ನಾನು ಜಾಬ್ದು ಹುಡ್ಕಾಕತ್ತೀನಿ, ಜಾಬ್ ಟ್ರೈ ಮಾಡಾಕತ್ತೀನಿ. ಈಗ ಎದಕ್ಕೆ ಬೇಕು ನಿಂಗೆ ಜಾಬ್? ನಾ ಚಂದಾಗ ದುಡ್ದು ಹಾಕಕತ್ತೀನಿ ಇಲ್ಲ? ಅಮ್ಮಗೆ ಆರಾಮಾಗುತ್ತಕ್ಕ, ಯಾವ ಜಾಬ್ ಇಲ್ಲ ಏನಿಲ್ಲ. ಸುಮ್ಮ ಮನಿದು ಕೆಲಸ ಮಾಡು. ಮನಿ ಕೆಲಸ ಮಾಡ್ಲಿಕ್ಕಂದ್ರೂ ಅವ್ರಿಗೆ ಹೆಲ್ಪರ ಮಾಡು. ಅಷ್ಟರ ಮಾಡಿ, ಇಲ್ಲ ಹೋಗ್ಲಿ ಹೆಲ್ಪ್ ಮಾಡ್ಲಿಕ್ಕಂದ್ರು ನಿಮ್ಮ ಅವ್ವ ಅಪ್ಪ ಬಂದಾರ, ಅವ್ರಿಗೆ ಊಟಕ್ಕೆ ಹಾಕಿ ಕೊಟ್ಟೆ, ಅವ್ರಿಗೆ ಅದು ಕೊಟ್ಟೆ ಇದು ಕೊಟ್ಟೆ. ಈಗ ಹೊಸ ಮನಿ ಐತಿ, ಅವರೇ ಎಲ್ಲ ಮಾಡ್ಕೊತ ತಿರ್ಗಾಡಕತ್ತಾರ. ನಿಂಗೆ ನಾಚಿಕೆ ಬರಲ್ಲ? ಒಂದು ಸ್ವಲ್ಪ ಅವ್ರಿಗೆ ಅವ್ರ ಜೊತೆ ಇರಬೇಕು ಮಾಡಬೇಕು ಅಂತ ಏನೂ ಇಲ್ಲ. ಕೂತ್ಬಿಡ್ತಾಳೆ ರೂಮ್ನ್ಯಾಗ ರಾಣಿ ಹಂಗೆ. ಏನು ಅರ್ಥ ಆಕೈತಿ ಇಲ್ಲ ನಿನಗೆ? ಶಶಿ ಭಾಳ ಓವರ್ ಆಯ್ತಾ ಇದು ನಿಂದ? ನಂದೇನು ಓವರ್ ಆಕೈತಿ? ಮತ್ತೆ ನನಗೆ ಓವರ್ ಆಕೈತಿ. ನಿಂದೇನು ಅನ್ಸವಲ್ತ ನಿನಗೆ ಓವರ್ ಆಗಿ ಓವರ್? ನನಗೇನು ಓವರ್ ಆಯ್ತು? ಇದಕ್ಕೆ ಕೇಳಾಕತ್ರಿ ನಿನಗೆ ಏನಾಯ್ತು? ಹೇಳಾಕತ್ತೀನಿ ಇಲ್ಲ, ನಾನೇ ಐತಲ್ಲ ನಿಂಗೆ ಜಾಬ್ ಬೇಕಲ್ಲ, ಇನ್ನೊಂದು ಸ್ವಲ್ಪ ದಿನ ನನ್ನ ಕಂಪ್ನಿ ಒಳಗೆ ನಿನಗೆ ಚಲೋದ ಹೈರ್ ಮಾಡ್ಕೊಡ್ತೀನಿ ಕೆಲಸ. ಯು ಡೋಂಟ್ ವರಿ, ವರ್ಕ್ ಫ್ರಮ್ ಹೋಮ್ ಮನ್ಯಾಗ ಕೂತೇ ಮಾಡು. ನೀವು ಹುಡುಕೋದೇನು ಜರುರತಿ ಇಲ್ಲ. ಹಾಂ, ಅಮ್ಮಗೆ ಆರಾಮಾಗುತ್ತಕ್ಕ, ನೀ ಏನೂ ಮಾಡಕ್ಕೆ ಹೋಗ್ಬೇಡ. ಇಷ್ಟೇ ಹೇಳೋದು. ಭಾಳ ನೀ ಮಾಡಾಕತ್ತಿ ಅನ್ಕೋ, ಅತ್ತಿ ಮಾಮ ಇಲ್ಲೇ ಅದಾರ. ಏನಾರ ಒಂದು ನಾನು ಪರಿಹಾರ ಮಾಡೇಬೇಕು. ನಮ್ಮ ವಾಪನು ಇಲ್ಲೇ ಅದಾರ, ನಿಮ್ಮ ವಾಪನು ಇಲ್ಲೇ ಅದಾರ. ಕೂತು ಏನಾರ ಒಂದು ನಿತ್ಯಾರ್ಥ ಮಾಡ್ತೀನಿ ನಾ, ಅಷ್ಟೇ. ವಿಚಾರ ಮಾಡ. ಸುಮ್ಮ ನಾ ಹೇಳ್ದಂಗೆ ಕೇಳಿದ್ರೆ ಚಲೋ ಐತಿ. ಇಲ್ಲಿ ಕಂದು ನಿಮ್ಮ ಅವ್ವ ಅಪ್ಪ ಬಂದಾರ, ನೀ ನಿಮ್ಮ ಮನೆಗೆ ಹೋಗ್ಬಿಡು, ನಾನು ನಮ್ಮ ಮನ್ಯಾಗ ಇರ್ತೀನಿ. ನೋಡು, ವಿಚಾರ ಮಾಡ. ಏನು ಹಿಂಗೆ ಮಾತಾಡಕತ್ತ? ಶಶಿ ನಿನ್ಗೆ ಇಷ್ಟ ಐತಿ ನನ್ನ ಮೇಲೆ ಪ್ರೀತಿ? ಹಾಂ, ನನಗೆ ನನ್ನ ಮನೆಗೆ ಹೋಗು, ನೀನು ನಿನ್ನ ಮನೆಗೆ ಇರ್ತಿ ಅಂತ ಹೇಳಾಕತ್ತಿ. ಇಂಡೈರೆಕ್ಟಾಗಿ ನನ್ನ ಮನೆ ಬಿಟ್ಟು ಕಳ್ಸಾಕತ್ತಿ. ಹಾಂ, ಇಷ್ಟು ಲಗು ಬೇಡದೇನೋ ನಿನ್ಗೆ? ನನ್ನ ಮಾತೇ ಕೇಳಿಕ ನೀನು ಇಟ್ಕೊಂಡು ಏನು ಮಾಡಲಿ ಹೇಳು? ಎಲ್ಲಕ್ಕೂ ನಾನು ನಿನಗೆ ಪರಿಹಾರ ಕೊಟ್ಟೆ ಕೊಡಾಕತ್ತೀನಿ. ನನ್ನ ಪರಿಹಾರಗೂ ನೀ ಪರಿಹಾರ ಕೊಡ್ಬೇಕಲ್ಲ. ಇಲ್ಲ ಅಂದ್ರೆ ನಿಂದೇ ನೀ ಮಾಡ್ತಿ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ಬಿಡು. ಅಲ್ಲಿ ಆರಾಮ್ ರಾಣಿ ಥರ ಇರು. ನಮ್ಮ ಮನ್ಯಾಗ ನಿನಗೆ ನೌಕರಾಣಿ ಥರ ಅದೇನು? ನಿಮ್ಮ ಮನ್ಯಾಗ ರಾಣಿ ಥರ ಇರು, ನೀ ಅಲ್ಲಿ ಆರಾಮಿರು. ನಾನು ಹೇಳ್ದಂಗೆ ಸುಮ್ಮ ಕೇಳ್ಕೊತ ಚಲೋ ಐತಿ. ಕಣೆ ಮನೆ ಬಿಟ್ಟು ಹೊರಗೆ ಹಾಕೋದೆ ಗ್ಯಾರಂಟಿ. ಯಾಕೆ ನನ್ನ ಪ್ರೀತಿ ಹೊಂಟೈತಲ್ಲ ಅವನಿಗೆ? ಏನು ತಿಳಿಯಬಾಯ್ತಲ್ಲ. ಈಗ ಸುಮ್ಮನಿರೋದೆ ಚಲೋ. ಶಶಿ ಐ ಆಮ್ ರಿಯಲಿ ಸಾರಿ. ನನಗೆ ಕೂತು ಬೇಸರ ಆಗ್ಕತ್ತಿತ್ತು. ಅದಕ್ಕೆ ಒಂದು ಏನಾರು ಜಾಬ್ ಟ್ರೈ ಮಾಡೋಣ ಅಂತೇಳಿ ನಾನು ಜಾಬ್ದು ಇದು ಮಾಡಾಕತ್ತಿದ್ದೆ, ಹುಡ್ಕಾಕತ್ತಿದ್ದೆ ಅಷ್ಟೇ, ಮತ್ತೇನಿಲ್ಲ. ಇನ್ನೂ ಮೋಸ ಮಾಡೋದಾಯ್ತು, ನಿಮ್ಮ ಮನೆಯವ್ರಿಗೆ ಏನು ಮೋಸ ಮಾಡೋದಾಯ್ತು, ನಂದು ಯಾವುದೂ ಉದ್ದೇಶ ಇಲ್ಲ. ಆಯಿತು, ನನಗೆ ಎಷ್ಟು ಆಕೈತಿ ಅಟ್ಟ ಕೆಲಸ ಮಾಡ್ತೀನಿ, ಟ್ರೈ ಮಾಡ್ತೀನಿ. ನೀ ಸಿಟ್ಟಾಗಬೇಡ, ನನಗೆ ನಿನ್ನ ಬಿಟ್ಟು ಬದುಕಟ್ಟು ಶಕ್ತಿ ಇಲ್ಲ. ನೀ ಅದಕ್ಕಿಟ್ಟು ಸಿಟ್ಟಾಗಿ ಏನಾಯ್ತು ಹೇಳು? ಏನೂ ಆಗಿಲ್ಲ ಹಂಗೆ. ನೀ ನನ್ನ ಮಾತು ಕೇಳು ಅಷ್ಟೇ ಸಾಕು. ಹಾಂ, ಹೋಗು. ಪಾಪ ಅವರು ಅಡುಗೆ ಮನ್ಯಾಗ ಕೆಲಸ ಮಾಡತ್ತಾರ, ಹೋಗಿ ಹೆಲ್ಪ್ ಮಾಡು. ನಿಮ್ಮ ಅಮ್ಮನೂ ಪಾಪ ನಮ್ಮ ಅಕ್ಕಗಳ ಜೊತೆ ಕೂತು ಹೆಲ್ಪ್ ಮಾಡಾಕತ್ತ. ಅದು ಬಿಟ್ಟು ನೀ ಇಲ್ಲಿ ಕೂತಿ ಪಾಪ ನಿಮ್ಮ ಅಮ್ಮಗಾರ ಬೇಡ? ಹೋಗು, ಅವ್ರಿಗೆ ಕೆಲಸ ಬಿಡಿಸಿ ನೀ ಮಾಡು. ಹೋಗು. ಅಲ್ಲ ನಿನಗೆ ಏನಾರ ಆಯ್ತು ಹೇಳು ನಂಗೆ. ನನಗೇನಾಕೈತಿ? ಹೋಗಿ ನೀ ಹೋಗು. ಶಶಿ ಹೇಳು. ನಾ ಹೇಳತ್ತಿಲ್ಲ ಹೋಗಂತ. ಆಯ್ತು ಹೋಗ್ತೀನಿ. ಆ ಫೋನ್ ತೊಗೊಂಡು ಎಲ್ಲಿ ಹೊಂಟಿ? ಇಟ್ಟೋಗಿಲ್ಲೇ. ನಂಗೆ ಬೇಕಾ? ಈಕೆ ಮೊನ್ನೆಯಿಂದ ಅವ್ನಿಗೆ ಬೆಟ್ಟಾದಾಗಿನ ಫುಲ್ ಚೇಂಜ್ ಆಗ್ಯಾಳ ಅನ್ಸಕತ್ತೈತಿ. ಏನೋ ನಡ್ಸಕತ್ತಾಳ ಈಕಿ. ನಾ ಇದನ್ನ ಮೊದಲು ಪತ್ತೆ ಹಚ್ಚೇಬೇಕು. ಏನೋ ಬೇರೆನೇ ನಡ್ಸಕತ್ತಾಳ ಅನ್ಸಕತ್ತೈತಿ ನಂಗೆ. ಮೊದ್ಲು ಇದನ್ನು ನಾ ಪತ್ತೆ ಹಚ್ಚಿ ಈಕಿನ ಒಂದು ಅದು ಬಸ್ನಾಗ ಇಡಬೇಕು. ಯಾಕಂದ್ರೆ ನನ್ನ ಬಿಟ್ಟು ಹಾರು ಕಳಕಿ.